ವಯನಾಡು ದುರಂತದಿಂದ ರಾಜ್ಯ ಸರ್ಕಾರ ಎಚ್ಚೆತ್ತಿದೆ. ಅಕ್ರಮ ರೆಸಾರ್ಟ್, ಹೋಮ್ ಸ್ಟೇ ತೆರವಿಗೆ ಈಗ ಸೂಚನೆಯನ್ನ ಕೊಟ್ಟಿದ್ದಾರೆ. 2015ರ ನಂತರದ ಅರಣ್ಯ ಒತ್ತುವರಿ ತೆರವಿಗೆ ಸೂಚನೆಯನ್ನ ಅರಣ್ಯ ಸಚಿವರು ಖಂಡ್ರೆ ಕೊಟ್ಟಿದ್ದಾರೆ. ಪಶ್ಚಿಮ ಘಟ್ಟದಲ್ಲಿನ ಒತ್ತುವರಿ ತೆರವಿಗೆ ಇದೀಗ ಸಚಿವರು ಸೂಚನೆಯನ್ನ ಕೊಟ್ಟಿದ್ದಾರೆ. ಪಶ್ಚಿಮ ಘಟ್ಟದಲ್ಲಿ ಎಲ್ಲೇ ಒತ್ತುವರಿ ಆಗಿದೆ ಅಂತ ಖಾತ್ರಿ ಆದರೂ ಕೂಡ ಕೂಡಲೇ ತೆರವು ಮಾಡಿ. ಅಕ್ರಮ ಕಾಫಿ, ರಬ್ಬರ್ ಪ್ಲಾಂಟ್ ಕೂಡ ತೆರವಾಗಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಕಟ್ಟುನಿಟ್ಟಿನ ಕ್ರಮದ ಬಗ್ಗೆ ಈಗ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ವಯನಾಡು ದುರಂತದ ನಂತರದಲ್ಲಿ ಬಹಳಷ್ಟು ತಜ್ಞರು ಎಚ್ಚರಿಕೆಯನ್ನ ಕೊಟ್ಟಿದ್ರು. ಈಗ ರಾಜ್ಯ ಸರ್ಕಾರ ಕೂಡ ಎಚ್ಚೆತ್ತಿದೆ. ದುರಂತದಲ್ಲಿ ಸುಮಾರು 300 ಜನ ಮೃತಪಟ್ಟಿದ್ದಾರೆ. 300 ಜನ ಇವತ್ತು ಕಾಣೆಯಾಗಿದ್ದಾರೆ. ನಮ್ಮದೇ ರಾಜ್ಯದಲ್ಲಿ ಶಿರೂರ್ ಹತ್ರ ಇವತ್ತು ಗುಡ್ಡ ಕುಸಿತು ಸುಮಾರು 11 ಜನ ಮೃತಪಟ್ಟಿದ್ದಾರೆ. ಅತ್ಯಂತ ಇಂಥ ದುರಂತಗಳು ನಮ್ಮ ಕಣ್ಣೆದುರುಗಡೆ ನಡೀತಾ ಇದೆ. ಇದನ್ನು ತಪ್ಪಿಸುವಂಥ ಒಂದು ಜವಾಬ್ದಾರಿ ನಾವು ಮುಂದಾಲೋಚನೆ ಇಟ್ಕೊಂಡು ಮುಂದೆ ಈ ರೀತಿ ಪುನರಾವರ್ತನೆ ಆಗದ ರೀತಿಯಲ್ಲಿ ನೋಡಿಕೊಳ್ಳಬೇಕು ಅಂತೇಳಿ ಪ್ರತಿಯೊಬ್ಬರು ಆತ್ಮಾವಲೋಕನ ಮಾಡಿಕೊಳ್ಳಬೇಕಾಗಿದೆ. ಪಶ್ಚಿಮ ಘಟ್ಟದ ಏನು ನಮ್ಮ ಎಲ್ಲ ಸುಮಾರು ಪ್ರದೇಶ ಇದೆ ಅದನ್ನು ಸಂರಕ್ಷಣೆ ಮಾಡುವಂಥ ಒಂದು ನಿಟ್ಟಿನಲ್ಲಿ ಆ ಭಾಗದಲ್ಲಿ 2015ರ ನಂತರ ಏನಿವತ್ತು ಅರಣ್ಯ ಒತ್ತುವರಿಯಾಗಿದೆ, ಗುಡ್ಡಗಳು ಕಡಿದು ಇವತ್ತಲ್ಲಿ ಪ್ಲಾಂಟೇಶನ್ ಮಾಡಿದ್ದಾರೆ, ಅಲ್ಲಿ ಮನೆ ಕಟ್ಟಿದ್ದಾರೆ, ರೆಸಾರ್ಟ್ ಕಟ್ಟಿದ್ದಾರೆ.